ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಯಶ್ಪಾಲ್. ವೆಲ್ಕಮ್ ಬ್ಯಾಕ್ ಟು ಅನ್ನೋದರ್ ನೀವು. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಲೊಕೇಶನ್ ಚೇಂಜ್ ಆಗಿದೆ. ಇವಾಗ ರೂಮ್ ಒಳಗಡೆ ಹೋಗ್ತಾ ಇದೀವಿ. ಬನ್ನಿ, ಎಲ್ಲೊಬ್ಬನ ಕೂತವನೆ ನಮ್ಮ ಶಿಷ್ಯನು ನಡುವುದಿಲ್ಲ. ಹಾಯ್ ಎಲ್ಲ ವ್ಲಾಗಲ್ಲಿ ಗೈಸ್, ಇವತ್ತು ಏನಂದರೆ ಇವತ್ತು RC ಟ್ರಕ್ ಮಾಡ್ತಿದ್ದೀವಿ. ಫಸ್ಟು ಅದೇ RC ಅಲ್ಲ, ಟ್ರಕ್ ಮಾಡೆಲ್ ಮಾಡ್ತಿದ್ದೀವಿ. ವುಡ್ಡು ಫುಲ್ಲು. ಇದು ನಮ್ಮ ಫಸ್ಟು ಟ್ರಕ್ ಮಾಡಿದ್ದಿದ್ದು. ದಿಸ್ ಒನ್, ಇದನ್ನು ಟ್ರಕ್ ಮಾಡಿದ್ದಿತ್ತು. ಇವಾಗ ಹೊಸ ಟ್ರಕ್ ಮಾಡ್ತಿದ್ವಿ. ಇನ್ನೊಂದು ಸ್ಪೀಕರ್ ಮಾಡಲ್ ಹೆಂಗೆ ಅಪ್ಡೇಟ್ ಮಾಡುತ್ತೋ ಇದನ್ನು ಹಂಗೆ ಅಪ್ಡೇಟ್ ಮಾಡ್ತಿದ್ವಿ. ಬನ್ನಿ, ಸ್ಟೇ ಟ್ಯೂನ್ಡ್. ಮುಂದೆ ಏನಾಗುತ್ತೋ ನೋಡೋಣ. ನೀವು ನೋಡ್ಬೋದು ಗೈಸ್, ನಾನು ವುಡ್ ಕಟಿಂಗ್ ಶಾಪ್ಗೆ ಎತ್ಕೊಂಡೋಗಿದ್ದೆ. ನನ್ನ ಹತ್ರ ಇದ್ದಿದ್ದು ಸ್ಲ್ಯಾಬ್ನ. ಅಲ್ಲಿ ಅಣ್ಣಗೆ ಹೇಳಿ ನಮಗೆ ಬೇಕಾಗಿರೋ ಸೈಜಲ್ಲಿ ವುಡ್ಡನ್ನು ಕಟ್ ಮಾಡಿಸ್ಕೊಂಡ್ವಿ. ಯಾಕಂದರೆ ನಾವೇ ಮನೇಲಿ ಕಟ್ ಮಾಡಿದರೆ ತುಂಬ ಟೈಮ್ ಹಿಡಿತಿತ್ತು. ಅದರಿಂದ A few moments later. ವುಡ್ ಕಟ್ ಮಾಡಿಸ್ಕೊಂಡು ಬರ್ತಿದ್ದೀವಿ. ನೋಡಿ, ವುಡ್ ಕಟ್ ಮಾಡಿದ್ದಾಯಿತು. ಇವಾಗ ಮನೆಗೆ ಹೋಗಿ ಅದನ್ನು ಅರೇಂಜ್ ಮಾಡೋಣ. ಬನ್ನಿ ಬಿಡು ಗುರು. ಇವಾಗ ರೂಮ್ ಬಂದ್ವಿ ಗುರು. ಇವನು ಮೊಬೈಲ್ ನೋಡ್ಕೊಂಡು ಕೂತವನೆ. ಬರೋವಾಗ ವುಡ್ ಪೀಸ್ ಬೀಳ್ಸ್ಬಿಟ್ಟು ಇವಾಗ ವಿಡಿಯೋ ನೋಡ್ಕೊಂಡು ಕೂತವನೆ. ಇವಾಗ ಫೈನಲಿ ಮನೆಗೆ ಬಂದಿದ್ದೀವಿ, ಅಂದರೆ ರೂಮ್ಗೆ. ವುಡ್ ಪೀಸು ನೋಡ್ಬೋದು ನೀವು, ಕಟ್ ಮಾಡಿಸ್ಕೊಂಡು ಬಂದಿದ್ದೀವಿ. ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಶುರು ಮಾಡೋಣ ಪ್ರಾಜೆಕ್ಟ್. ಬನ್ನಿ ರೈಸ್ ಇವಾಗ ಕಟ್ ಮಾಡ್ತೀವಿ. ಈ ಪೀಸಸ್ ಕಟ್ ಮಾಡಿಸ್ಕೊಂಡು ಬಂದ್ವಲ್ಲ, ಮಾಡೋಕ್ಕೆ ಬೇಸು, ಟ್ರಕ್ಕದ ಬೇಸ್ ಮಾಡ್ತಿದ್ದೀವಿ. ಇದನ್ನು ಕಟ್ ಮಾಡಿದ್ದೀವಿ ಚಿಕ್ಕ ಚಿಕ್ಕ ಪೀಸುಗಳು. ಕೊಡಿದೆ ಪೀಸು ನೋಡ್ಬೋದು, ಈ ಇಷ್ಟು ಪೀಸು. ಇದನ್ನು ಲೆಂತ್ ನೋಡೋ, ಲೆಂತ್ ನೋಡಿ, ಸ್ಕೇಲ್ ಅಲ್ಲಿ ಎಷ್ಟು ಸೆಂಟಿಮೀಟ್ರ್ ಇದೀವಿ ನೋಡು. ಒಂದೇಲಿರೋದು ಎಲ್ಲಿಂದ ನೋಡ್ತಿದ್ಯೋ? 7 ಇದ್ರಲ್ಲಿ ನೋಡ್ಲಿ, ಅದು ಇಂಚಸ್ಸು. 15.5 15.5 ಸೆಂಟಿಮೀಟ್ರ್ ಇದೆ ಗುರು. ಇದು ಒಂದು ಪೀಸು, ಈ ಪೀಸು 15.5 ಸೆಂಟಿಮೀಟ್ರ್. ಓಕೆನಾ? ಆ ಸೈಜನ್ನು ನೀವು ಕಟ್ ಮಾಡ್ಕೊಬೋದು. ಅದು ಉದ್ದ ಆಮೇಲೆ ನಿಮಗೆ ತಿಳಿಸ್ತೀನಿ ಅದರಲ್ಲಿ ಎಷ್ಟಿದೆ ಅಂತ, ಎಷ್ಟು ಉದ್ದ ಇದೆ ಅಂತ. ಇವಾಗ ನಡೀಲಿ, ಇದನ್ನು ಸ್ಮೂತ್ ಮಾಡ್ಕೊತಾವನೆ ನಮ್ಮ ಹುಡುಗ. ನಡೀಲಿ, ಸ್ಮೂತ್ ಮಾಡ್ತಾವನೆ ಕೂತ್ಕೊಂಡು. ಕ್ಲೀನಾಗಿ ಪರ್ಫೆಕ್ಟಾಗಿ ಕೆಲಸ ಮಾಡ್ತಾನೆ. ಅಲ್ಲಿ ಬೆಸ್ಟ್, ಚೆನ್ನಾಗಿದೆ. ಗಜಬ್ ಬೇಜತಿ. ಗೈಸ್, ನಾವು ಫ್ರೇಮ್ ಏನೋ ರೆಡಿ ಮಾಡಿದ್ದೀವಿ ಹೆಂಗೋ ಒಂದು, ಆದರೆ ಸ್ವಲ್ಪ ಲೂಸ್ ಇದೆ. ಅದಕ್ಕೆ ನಾವು ಗ್ಲೂ ಹಾಕ್ತಾಯಿದ್ದೀವಿ. ಗ್ಲೂ ಹಾಕಿದ್ರೆ ಟೈಟ್ ಆಗುತ್ತಂತ ಇದೊಂದು ಗ್ಲೂ ಹಾಕ್ತಿದ್ದೀವಿ. ಅದ್ರ ಜೊತೆಗೆ ಇದೊಂದು ಪೀಸ್ ಕಟ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಇದನ್ನು ಹಿಡ್ಕೊಳ್ಳೋ, ಹಿಂಗೊಂದು ಪೀಸ್ ಇಕ್ಬಿಟ್ರೆ ಕರೆಕ್ಟಾಗಿ ಟೈಟಾಗಿ ಕುತ್ಕೊಳತ್ತೆ ಅಂತ ಒಂದು ಐಡಿಯಾ ಮಾಡಿದ್ದೀವಿ. ಅದನ್ನು ಮಾಡಿ ಇದನ್ನು ಟೈಟ್ ಮಾಡೋಣ. ಇದು ಬೇಸ್ ಆ್ಯಕ್ಚುಲಿ ಟ್ರಕ್ದು. A few moments later. ಗೈಸ್, ನಾವು ಫ್ರೇಮ್ ಮಾಡ್ತಿದ್ವಲ್ಲ, ಅದು ಹಿಂಗಾಗಿದೆ. ಫುಲ್ಲು ಮುರಿದು ಚೂರು ಚೂರಾಗಿದೆ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನಿನ್ನ ಜನ್ಮಕ್ಕೆ ಹೋಗೋ. ಡೀಟೇಲಾಗಿ ತೋರಿಸ್ತೀನಿ ರೀ ಇವಾಗ. ನಿಮ್ಗೆ ನೋಡ್ಬೋದು ಹೆಂಗಾಗಿದೆ ಅಂತ. ಇದು ಫ್ರೇಮು ನಾವು ಯೂಸ್ ಮಾಡಿದ್ದು ಆಣಿ. ಅದು ಹಳೆ ಆಣಿ ತೋರಿಸಿಲ್ಲ. ಈ ಥರ ಆಣಿ ಯೂಸ್ ಮಾಡಿದ್ವಿ. ಅದರಿಂದ ಫುಲ್ಲು ನೋಡ್ಬೋದು ಹೆಂಗಾಗಿಬಿಟ್ಟಿದೆ ಅಂತ. ಪಾಟ್ಸ್ ಬಿಚ್ಕೊಂಡು ಬರ್ತಿದೆ ಗುರು ಇದೆಲ್ಲ. ಇವಾಗ ಹೊಸದು ತಯಾರು ಮಾಡ್ತಿದ್ದೀವಿ ಫ್ರೇಮು. ಈ ಸರಿ ಆಣಿ ಕೂಡ ಚೇಂಜ್ ಮಾಡ್ತಾಯಿದ್ದೀವಿ. ಇರಿ ತೋರಿಸ್ತೀನಿ. ಹೊಸ್ದಾಗಿ ತಂದ್ವಿ ಮತ್ತೆ ಹೋಗಿ ಆಣಿ. ಕಂಗ್ರ್ಯಾಚುಲೇಷನ್ ಬ್ರದರ್. ನೋಡ್ಬೋದು ಈ ಥರ ಆಣಿ ಇವಾಗ ಯೂಸ್ ಮಾಡ್ತಾಯಿದ್ದೀವಿ. ಐಸಿನು ಆಡಿ ಹೊಡಿಯತ್ರೆ ಇಲ್ಲಿ 6 ಫೀಟ್ ಅವನೇ ಚಿಕ್ಕ ಪೀಸು ತೆಗಿಯೋ ಅಂದರೆ ಅಲ್ಲಾಡಿಸ್ತವನೆ. ಅಲ್ಲ ಗೈಸ್, ಅಲ್ಲ ಆಡಿ ಹೊಡಿಯತ್ರೆ ಇದು 6 ಫೀಟ್ ಅವ್ನಿಗೆ ಐಸ್. ಇವಾಗ ತೆಗಿಯೋಕೆ ಅಲ್ಲಿ ಅಲ್ಲಾಡೋಗ್ತಾವನೆ. ಆಡಿದು ಈ ಕಡೆ ತಿರುಗಿಸ್ತವನದು. ಆವಾಗಿಂದ ಪ್ರಯತ್ನ ಮಾಡ್ತಿದ್ದೀವಿ, ಏನೇನೋ ಅರಸಾಹಸ ಮಾಡ್ತಿದ್ದೀವಿ, ಆಗ್ತಿಲ್ಲ. ಇವಾಗ ಲಾಸ್ಟ್ ಇವನೊಂದು ಐಡಿಯಾ ಹೇಳ್ದ, ಪೆಟ್ರೋಲ್ ಹಾಕಿ ಮಾಡೋಣ ಅಂತ. ನಡಿ ಅದೇ ಮಾಡಲೇ. ಅರ್ಧ ಪೀಸ್ ತೆಗ್ದವನೇ ಹುಟ್ಟಿದ್ದು. ಇದು ಅರ್ಧ ಐತೆ ತೆಗಿ ಗುರು. ಬೆಳಿಗ್ಗೆಯಿಂದ ಮಾಡಿದ್ದಕ್ಕೆ ಇದೊಂದು ಫ್ರೇಮು, ಪೈಪ್ಗಳು ಕಟ್ ಮಾಡಿಕೊಂಡೆ. ಆಮೇಲೆ ಈ 2 PVC ಶೀಟ್ಗಳನ್ನ ತಯಾರು ಮಾಡಿದ್ದೀನಿ. ಇದನ್ನು ಹೆಂಗೆ ತಯಾರು ಮಾಡೋದಂತ ಮುಂದಿನ ವೀಡಿಯೋಗಳಲ್ಲಿ ಹೇಳ್ಕೊಡ್ತೀನಿ. ಸದ್ಯಕ್ಕೆ ಇಷ್ಟು ಕೆಲಸ ಆಗಿದೆ ಅಷ್ಟೇ. ಸ್ಟೇ ಟ್ಯೂನ್. ಇವತ್ತು ರಾತ್ರಿವರೆಗೂ ಎಷ್ಟು ಕೆಲಸ ಮುಗಿಸ್ತೀನೋ ನೋಡೋಣ. ಓಕೆನಾ? ಬಾಯ್.
ನಾನು ಕನ್ಸ್ದಂಗೆ ಗೈಸ್ ನಾನು ಇದನ್ನೆಲ್ಲ ಸುಮ್ಮನೆ ವೇಸ್ಟ್ ಅನಿಸುತ್ತೆ ನಾನು ಮಾಡ್ತಿರೋದು ಯಾಕೋ ಒಂಥರ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಇನ್ನೊಂದು ಪ್ರಾಬ್ಲಮ್ ರೆಡಿಯಾಗಿದೆ. ಲೈಕ್ ಫಸ್ಟು ವೀಲ್ಸ್ ಇದ್ದಿಲ್ಲ, ವೀಲ್ಸ್ಗೆ ನಾವು ಒಂದು ಅರೇಂಜ್ ಮಾಡಿದ್ವಿ, ಫ್ರೇಮ್ ಇದ್ದಿಲ್ಲ, ಫ್ರೇಮ್ ಅರೇಂಜ್ ಮಾಡಿದ್ವಿ. ಆಮೇಲೆ ಇವಾಗ ಇದನ್ನು ರೆಡಿ ಮಾಡಿದ್ವಿ, ವೀಲ್ಸ್ಗೆ ರಬ್ಬರ್ ಅರೇಂಜ್ ಮಾಡಿದ್ವಿ. A few moments later. ಆ್ಯಕ್ಚುಲಿ ನಾವು ಟ್ರಕ್ ಮಾಡ್ತಿದ್ವಲ್ಲ, ಈ ಫ್ರೇಮ್ ಒಂದು ರೆಡಿ ಮಾಡಿದ್ವಿ ನಾವು. ಅಣ್ಣ ತೋರಿಸ್ಬಾಣು ಫ್ರೇಮ್ ತೋರಿಸಿ ಹಿಂದ್ಗಡೆಯಿಂದ ಮಾಡೋದು ಗೈಸ್. ಇದು ಫ್ರೇಮು ಫುಲ್ಲು, ಅದರ ಜೊತೆಗೆ PVC ಪೈಪ್ ಕೂಡ ಕಟ್ ಮಾಡಿದ್ವಿ. ಅದಕ್ಕೂ ಅದು ಇದು PVC ಶೀಟ್ ಮಾಡಿದ್ವಿ ಕಟ್ ಮಾಡಿ. ಆಮೇಲೆ ವೀಲ್ಸ್ ಹೆಂಗೆ ಮಾಡೋದು ಅಂತ ನೋಡಿ, PVC ಪೈಪ್ನ ಒಂದು ಪೈಪ್ನ ಒಂದು ಲೆಂತಲ್ಲಿ ಕಟ್ ಮಾಡ್ಕೊಂಡಿದ್ದೀವಿ. ಇದೇ ಲೆಂತಲ್ಲಿ ಟೈರ್ ಮಾಡೋದು. ಟೈರ್ ಹೆಂಗೆ ಮಾಡೋದಂತ ವೀಡಿಯೋಲಿ ತೋರಿಸ್ತೀನಿ. ಸ್ಟೇ ಟ್ಯೂನ್ಡ್, ವಿಲ್ ಕಂಟಿನ್ಯೂ ಅವರ್ ವೀಡಿಯೋ. ಫೈನಲಿ ನಾವೊಂದು ಇದು ಮಾಡಿದ್ದೀವಿ, ಲೈಕ್ ಇರಿ ಒಂದು ನಿಮಿಷ ತೋರಿಸ್ತೀನಿ. ಇದು ನಾವು ಮಾಡಿದ್ದು ವುಡ್ ಪೀಸ್ನ ಇದ್ರೊಳಗಡೆ ಈ ಪೈಪ್ ಒಳಗಡೆ ಸೇರಿಸಿದ್ದೀವಿ. ಇದರಿಂದ ಒಂದು ಹೆಲ್ದಿ ಸ್ಟಾರ್ಟಪ್ ಸಿಕ್ಕಿದೆ ಇವಾಗ. ಆಮೇಲೆ ಆ್ಯಕ್ಸೆಲ್ ಅಂತಿದ್ನಲ್ಲ, ಕಂಬಿ ಎತ್ಕೊಂಡು ಬರೋದು, ಆ್ಯಕ್ಸೆಲ್ಗೆ ಇನ್ನೂ ಒಳ್ಳೆ ಐಡಿಯಾ ಮಾಡಿದ್ವಿ ನಾವು ಕೂತ್ಕೊಂಡು ಒಂದು ದಿನ ಎಲ್ಲ ನೋಡಿ ಈ ಥರ ಕಂಬಿ ಕಟ್ ಮಾಡಿಸ್ಕೊಂಡು ಬಂದಿದ್ದೀವಿ. ಅರೌಂಡ್ 20-25 ಸೆಂಟಿಮೀಟರ್ಸ್ ಇದು. ಇದರಿಂದ ನಮಗೆ ಆ್ಯಕ್ಸೆಲ್ ಆಗುತ್ತೆ, ಅಂದರೆ ಬೇಸ್ಗೆ. ಇನ್ನು ಮುಂದಕ್ಕೆ ಏನು ಮಾಡ್ತೀವಿ ನೋಡಿ, ಸ್ಟೇ ಟ್ಯೂನ್ಡ್. ಗುರು ನೋಡೋದು ಇವಾಗ ಇದು ಬೇಕಿಂಗ್ ಸೋಡಾ, ಇದು ಫೆವಿಕ್ವಿಕ್ 743, ಓಕೆನಾ. ಇದನ್ನು ಟೈಟಾಗಿ ಕೂರಿಸ್ಬೇಕಂತ ಈ ಕಾರ್ನರ್ಸಲ್ಲಿ ಬೇಕಿಂಗ್ ಸೋಡಾ ಹಾಕ್ಬಿಟ್ಟು ಫೆವಿಕ್ವಿಕ್ ಹಾಕ್ತಾಯಿದ್ದೀವಿ. ಇದರಿಂದ ತುಂಬ ಸ್ಟ್ರಾಂಗಾಗಿ ಕೂರುತ್ತಿದ್ದು, ಓಕೆನಾ. ನೀವು ಯಾವುದಕ್ಕಾದ್ರೂ ಟ್ರೈ ಮಾಡ್ಬೋದು. ಇದು ಒಂದು ಸ್ವಲ್ಪ ಹೊತ್ತು ಅಂದರೆ 15 ಮಿನಿಟ್ಸ್ ಕಷ್ಟಪಟ್ಟಿದ್ದಕ್ಕೆ ಫೈನಲಿ ನಾವು 4 ವೀಲ್ಸ್ ತಯಾರು ಮಾಡಿದ್ದೀವಿ. ನೋಡ್ಬೋದು, ಇದು ಸೆಂಟ್ರಲ್ ಡಾಟ್ ಕೂಡ ಹಾಕಿದ್ದೀವಿ. ಫುಲ್ ಟೈಟಾಗಿರುತ್ತೆ, ವೆಯ್ಟು ತಡೆಯುತ್ತೆ ಇದು. ಆ್ಯಕ್ಚುಲಿ ಒಂದು ಮಿನಿಮಮ್ ಅಂದರೂ 10 kgs ವೆಯ್ಟ್ ತಡೆಯುತ್ತೆ. ದಟ್ ಈಸ್ ಮೋರ್ ಫಾರ್ ಅಸ್. ನಿಮಗೆ ಡೀಪಾಗಿ ತೋರಿಸ್ತೀನಿ ರೀ, 1 ನಿಮಿಷ. ನೋಡ್ಬೋದು ವೀಲ್, ನೀವು ಫ್ಲ್ಯಾಶ್ ಆನ್ ನೋಡ್ಬೋದು. ಈ ಗ್ಯಾಪ್ಸ್ ಇರುತ್ತಲ್ಲ, ಗ್ಯಾಪ್ಸ್ ಇಕ್ಕಿದ್ದೀವಿ, ಒರಿಜಿನಲ್ ಟೈರ್ ಥರ ಗ್ಯಾಪ್ಸ್ ಇರುತ್ತೆ. ನೋಡ್ಬೋದು ಈ ವೀಲು. ಟೋಟಲ್ಲು 4 ವೀಲ್ಸ್ ರೆಡಿ ಆಗಿದೆ. ಇನ್ನು ಇಲ್ಲಿ ಸ್ವಲ್ಪ ಇದು ಮಾಡ್ತಿದ್ದೀವಿ, ಅಂದರೆ ವುಡ್ಡನ್ನು ನೈಸ್ ಮಾಡಿಕೊಂಡು ಸ್ವಲ್ಪ ಸ್ಯಾಂಡಿಂಗ್ ಮಾಡ್ತಾಯಿದ್ದೀವಿ, ಸ್ಯಾಂಡ್ ಪೇಪರ್ ಜೊತೆಗೆ. ಇಲ್ಲಿ 4 ವೀಲ್ಸ್ ಇದೆ. ಈ 4 ವೀಲ್ಸು ರೆಡಿ ಮಾಡಿದ್ರೆ ಟೋಟಲ್ 8 ವೀಲ್ಸ್ ಟ್ರಕ್ಗೆ ರೆಡಿ ಆಗಿಬಿಡುತ್ತೆ. ಎಲ್ಲ ಸ್ಯಾಂಡಿಂಗ್ ಮಾಡ್ತಿದ್ದೀವಿ ಇವಾಗ. ಪೀಸಸ್ಸು ನಾವು ಇಲ್ಲಿ ಕೊಯ್ತಾವ್ರೆ, ಪೀಸಸ್ನ ಚಿಕ್ಕ ಪೀಸಸ್ ಕೊಯ್ಕೊಂಡು ಇಲ್ಲಿ ಸ್ಯಾಂಡಿಂಗ್ ಮಾಡಿಕೊಂಡು ಇದರೊಳಗಡೆ ಹಿಂಗೆ ಫಿಟ್ ಮಾಡ್ತೀವಿ ಗ್ಯಾಸ್. ಹಿಂಗೆ ಫಿಟ್ ಮಾಡಿದಾಗ ಸ್ಟ್ರಾಂಗು ಇರುತ್ತೆ, ವೆಯ್ಟು ತಡೆಯುತ್ತೀವಿ. ಇವಾಗ ನಾವು ಮಾಡಿರೋ ವೀಲ್ಸ್ಗೆ ವೆಯ್ಟ್ ಟೆಸ್ಟ್ ಮಾಡೋಣ. ಈ ವೀಲ್ಸು ವೆಯ್ಟ್ ತಡೆಯುತ್ತಾ, ಅಂದರೆ ಸ್ಟ್ರಾಂಗಾಗಿರುತ್ತಾ ನಾವು ಹಾಕ್ದೆ ಅಂತ. ಇದನ್ನು ಟೆಸ್ಟ್ ಮಾಡೋಣ ಇವಾಗ, ಬನ್ನಿ. ಹೌದು ಗೈಸ್, ನಾವು ಈ ವೀಲ್ಗಳನ್ನ ಸಾಲಲ್ಲಿ ನಿಲ್ಸ್ಕೊಳ್ತೀವಿ. ಇನ್ನು ಸ್ವಲ್ಪ ಹತ್ರ ಇಕ್ಕು. ಇವಾಗ ಹಿಂಗೆ ನಿಲ್ಸ್ಕೊಂಡಿದ್ದೀವಿ. ಇದು ವುಡ್ ಶೀಟು, ವುಡ್ಡದು ಪ್ಲೇಟ್ ಹಾಕ್ಕೊಂಡಿದ್ದೀವಿ. ಓಕೆ, ಅವ್ನು ಹತ್ತವನೇ. ಇವಾಗ ನೋಡ್ಬೋದು ವೆಯ್ಟ್ ತಡೆಯುತ್ತೆ. ನೋಡ್ಬೋದು ವೆಯ್ಟ್ ಡಿಸ್ಟ್ರಿಬ್ಯೂಟು ಆಗ್ತಿದ್ದ, ಆಮೇಲೆ ವೆಯ್ಟು ತಡಿತಿದೆ. ಇವು ನೋಡ್ಬೋದು ನೀವು. ಗೈಸ್ ನೋಡ್ಬೋದು ಗೈಸ್, ಇವಾಗ ಒಂದೇ ಹಾಕಿದ್ದೀವಿ, ಒಂದೇನು ಇವನು ವೆಯ್ಟ್ ತಡೀತಿದೆ. ಎಷ್ಟು kg ಇದೆಯಾ ಬ್ರಾ ನೀನು? 30 kgs ವೆಯ್ಟ್ ತಡೀತಿದೆ ಈ ವೀಲ್ ಒಂದೇ. ನೋಡ್ಬೋದು ಅವ್ನು ಬ್ಯಾಲೆನ್ಸ್ ಮಾಡ್ತವನೆ, ತಡೀತಿದೆ ಆ್ಯಕ್ಚುಲಿ. ಸಾಕು ಹೇಳಿ ಬ್ರೋ, ಏನು ಮುರಿದಾಗ್ತೀಯೇನು ಗೈಸ್? ನಿಜವಾಗ್ಲೂ ಸೀರಿಯಸ್ಲಿ ಈ ಒಂದು ವೀಲು 30 kgs ತಡೀತಿದೆ, ಅಂದರೆ ಡಿಸ್ಟ್ರಿಬ್ಯೂಟ್ ಆಗ್ತಿದೆ ವೆಯ್ಟು. Would like to take notes while I take totes of the marijuana smoke. Oh, you wanna? ಎಲ್ಲ ಅವನ್ನಲ್ಲ, ಎಲ್ಲ ಮಗ ತೋರಿಸ್ಬರು ಇಲ್ಲಿ. ಇದು 30 kgs ಅವನೇ. ಇವನ್ ವೆಯ್ಟ್ ತಡೀತಿದೆ ಈ ವೀಲು. ಅಂದರೆ ನಾವು ಮಾಡ್ತಿರೋ ಪ್ರಾಜೆಕ್ಟು ತಡೆಯುತ್ತೆ, ಪಕ್ಕಾ ತಡೆಯುತ್ತೆ. ನಾವು ಮಾಡೋ ಟ್ರಕ್ಕು ಆರಾಮಾಗಿ ಇವನನ್ನು ಕೂರಿಸ್ಕೊಂಡು ಹೋಗ್ಬೋದು. ಬನ್ನಿ ನೆಕ್ಸ್ಟ್ ಏನು ಮಾಡೋದ ನೋಡೋಣ. ಗೈಸ್ ನಾನು ಇವತ್ತು ಆ್ಯಕ್ಚುಲಿ ಕರೆಂಟ್ ಹೋಗಿತ್ತು. ಇವಾಗ ನೋಡ್ಬೋದು ಈ ವೀಲ್ಸು ನಾವು ತಯಾರು ಮಾಡಿದ್ವಲ್ಲ, ಸ್ವಲ್ಪ ಪ್ಯಾಕಿಂಗ್ ಮಾಡಿ ಟೈಟಾಗಿ ಕೂರಿಸಿದ್ದೀವಿ.
ಫುಲ್ಲು ನೋಡ್ಬೋದು 3 ವೀಲ್ಸ್ ಕರೆಕ್ಟಾಗಿ ರೆಡಿ ಆಗಿದೆ ಗೈಸ್. ಇದಕ್ಕಿವಾಗ ನಾವು ಈ ರಾಡ್ ಇತ್ತಲ್ಲ, ನಾವು ಇದನ್ನು ಕಟ್ ಮಾಡಿಸ್ಕೊಂಡು ಬಂದಿದ್ವಲ್ಲ, ಇದು ಈ ಹೋಲ್ಗೆ ಫಿಟ್ ಆಗಲ್ಲ. ಈ ರಾಡ್ ಇದೆಯಲ್ಲ ಗೈಸ್, ಈ ರಾಡು ಈ ಹೋಲ್ಗೆ ಫಿಟ್ ಮಾಡಿದ್ರೆ ತುಂಬ ಅಗಲ ಹೋಲ್ ಮಾಡಬೇಕು. ಅದರಿಂದ ನಾನು ಈ ಬಿಟ್ ಯೂಸ್ ಮಾಡ್ತಿದ್ದೆ ಡ್ರಿಲ್ ಮೆಷಿನ್ಗೆ. ತೋರಿಸ್ತೀನಿ, ಈ ಬಿಟ್ಟನ್ನ ಯೂಸ್ ಮಾಡಿದ್ದೆ ಒಂದು ಇದಕ್ಕೆ. ಸೊ ಅದರಲ್ಲಿ ಅದರೊಳಗಡೆ ಕೂರಿಸಿರ್ತೀವಲ್ಲ, ಒಂದು ಪೀಸು ಫುಲ್ಲು ಹೋಲ್ ಆಯಿತು, ಇನ್ನೊಂದು ಪೀಸು ಚೂರು ಆಗಿಬಿಟ್ಟಿದೆ. ಮೀಟರ್ ಬೇಕು, ಮೀಟರ್. ಅಷ್ಟು ಪವರ್ಫುಲ್ ಅಂದರೆ ಇದು ಸಿಮೆಂಟಲ್ಲಿ ಹೋಲ್ ಮಾಡೋ ಬಿಟ್ಟಿದು. ಆ್ಯಕ್ಚುಲಿ ಆ ಬಿಟ್ಟಲ್ಲಿ ಮಾಡ್ತಿದ್ದೆ, ಅದು ಫುಲ್ ಮುರಿದೋಯ್ತು. ಸೊ ಇವಾಗ ಚಿಕ್ಕ ಹೋಲ್ಸೇ ಇಕ್ಕಿದ್ದೀನಿ ನಾನು, ಚಿಕ್ಕ ಬಿಟ್ಟಲ್ಲಿ. ಸೊ ಇವಾಗ ಇನ್ನು ಮಿಕ್ಕಿರೋ ವೀಲ್ಸ್ ಇದೆ, ಇವೆಲ್ಲ ರೆಡಿ ಮಾಡಬೇಕು. ನೋಡ್ಬೋದು ರೂಮ್ ಹೆಂಗಾಗಿದೆ ಇಷ್ಟಕ್ಕೆ ಅಂತ. ಸ್ಟೇ ಟ್ಯೂನ್, ಇನ್ನು ಏನಿರುತ್ತೋ ನೋಡೋಣ. ಫುಲ್ಲು ಸ್ವಲ್ಪ ಸಾಮಾನುಗಳೆಲ್ಲ ಎತ್ತಿಕ್ತೆ ಎಲ್ಲ ಇವಾಗ ತಾನೇ ಅರೇಂಜ್ ಮಾಡಿಕೊಂಡೆ ಎಲ್ಲ ಒಂದು ಪ್ಲೇಸಲ್ಲಿ. ಎಷ್ಟು ಕಸ ಆಗಿದೆ ಅಂದರೆ ಫುಲ್ಲು, ಎಷ್ಟು ಗಲೀಜಾಗಿದೆ ಅಂದರೆ ರೂಮು. ಇವಾಗ ಕ್ಲೀನ್ ಮಾಡೋಕೆ ಎತ್ಕೊಂಡಿದ್ದೀನಿ ನಾನು. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ಎಲ್ಲ ಅದ್ರ ಪ್ಲೇಸಲ್ಲೇ ಇಕ್ಬೇಕು ನನಗೆ. ಆ್ಯಕ್ಚುಲಿ ಇವೆಲ್ಲ ಇವಾಗ ಇಕ್ಕಿದ್ದೀನಿ, ಇವಾಗೆಲ್ಲ ಕ್ಲೀನ್ ಮಾಡಬೇಕು. ಇದನ್ನು ಕ್ಲೀನ್ ಮಾಡಿಲ್ಲ ಅಂದರೆ ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಇನ್ನೂ ಕಸ ಆಗಿಬಿಡುತ್ತೆ. ಇವಾಗ ಕ್ಲೀನ್ ಮಾಡೋಣ ಬನ್ನಿ ಗೈಸ್. ಫುಲ್ ರೂಮೆಲ್ಲ ಕ್ಲೀನ್ ಮಾಡಿದ್ದಾಯ್ತು ಇವಾಗ ತಾನೇ. ನೋಡ್ಬೋದು ಕ್ಲೀನಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಗೈಸ್. ರೂಮೆಲ್ಲ ಕ್ಲೀನ್ ಮಾಡಿದೆ ಫೈನಲಿ. ಟೋಟಲ್ ಇವಾಗ ಎಡಿಟ್ ಮಾಡಿ ಇವಾಗೇ ಅಪ್ಲೋಡ್ ಮಾಡೋಕ್ಕೆ ನೋಡ್ತೀನಿ. ಎಡಿಟ್ ಮಾಡೋಕ್ಕೆ ಕೂತ್ಕೊಳ್ಬೇಕು ಇವಾಗ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಓಕೆ, ಇವತ್ತಿನ ವ್ಲಾಗಲ್ಲಿ ಇಷ್ಟೇ. ಇವತ್ತು ಎಷ್ಟು ಮಾಡಿದ್ದೀನಿ ಅಂತ ನೀವು ವ್ಲಾಗಲ್ಲಿ ನೋಡ್ಬೋದು. ಲೈಕ್ ತುಂಬ ಪ್ರಾಬ್ಲಮ್ಸ್ ಬಂತು, ಅದನ್ನು ಸ್ವಲ್ಪ ಸಾಲ್ವ್ ಮಾಡ್ತಾ ಸ್ವಲ್ಪ ಆಲ್ಟರ್ನೇಟಿವ್ ವೇಸ್ ಹುಡುಕ್ತಾ ಬಂದಿದ್ದೀನಿ. ಸೊ ಕಮ್ಮಿ ವರ್ಕ್ ಆಗಿದೆ ಇವತ್ತು, ಅದು ನಾನು ಹೇಳ್ಬೋದು, ಯಾಕಂದರೆ ತುಂಬ ವರ್ಕ್ ಮಾಡಿಲ್ಲ. ಸೊ ಈ ವಿಡಿಯೋಲಿ ಇಷ್ಟು ಮಾಡಿದ್ದೀನಿ. ಸ್ಟೇ ಟ್ಯೂನ್ಡ್. ಟುಮಾರೋ ಪಾರ್ಟ್ 2 ಬರುತ್ತೆ. ಲೈಕ್ ವಿಡಿಯೋ ಶೂಟ್ ಮಾಡಿ ಹಾಕ್ತೀನಿ ನಾಳೆನೇ, ಅಂದರೆ ನಾಳೆನೇ ಬರಲ್ಲ, ನಾಳೆ ನೈಟ್ ಒಳಗಡೆ ಟ್ರೈ ಮಾಡ್ತೀನಿ ಪಾರ್ಟ್ 2ಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್. ಸ್ಟೇ ಟ್ಯೂನ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.